ಈ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭ ಈ ವೇದಿಕೆಯ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಈಗಾಗಲೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಅವರಿಗೆ ಸ್ವಾಗತವನ್ನ ನೀಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಪುಷ್ಪದ ಯಾರು ಮಾಡಿದ್ದಾರೆ ನಿಮ್ಮ ಸೈಟ್ ಇಲ್ಲಿ? ಯಾವ ಬುದ್ಧಿಲ್ಲ ಪದ್ದಿಲ್ಲ ಸೈಟ್ ಇಲ್ಲೇ ಮಾಡೋದು ವೈದ್ ತೊಗೊಂಬಂದು ಅಲ್ಲಿ ಹುಡುಗರು ಹೆಂಗಿರ್ಬೇಕಿಲ್ಲ ನೀರೈತೆ ಏನೈತಿ ಸೈಟ್ ತೋರಿಸೋದಿಲ್ಲ ಕೇಶಂಗಿಲ್ಲ ಬಂದು ಸೈಟ್ ಮಾಡ್ತೀರಿ ಇಲ್ಲಿ ಎಲ್ಲ ಕಡೆ ಎಲ್ಲಿ ಬೇಕಲ್ಲಿ ತಗೊಂಡು ಅವ್ರು ಯಾವ ಬುದ್ಧಿಲ್ಲ ಪದ್ದಿಲ್ಲ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರಿಂದ ಪುಷ್ಪದ ಹೂಮಳೆಯನ್ನ ಗರಿಯೋದ್ರ ಮುಖಾಂತರ ವೇದಿಕೆಗೆ ನಾವೆಲ್ಲರೂ ಅವರನ್ನ ಮೊದಲು ಒಂದು ಮೂಲಭೂತ ಸೌಕರ್ಯಗಳು ಬೇಕಲ್ಲ. ಯಾವನೋ ಹೇಳ್ಬಿಟ್ಟ ಅಂತ ಹೇಳಿ ತೊಗೊಂಬಂದು ಎಲ್ಲರೂ ಹಾಕಿಬಿಡ್ದ ಒಯ್ದು ಕುರಿ ಸಡ್ನ್ಯಾಗ ಸಾರಿ ಮಾಡ್ಯಾನ ಎಲ್ಲರೂ ಸೈಟ್ ಕೊಟ್ಟು ಮಕ್ಕಳು ನನಗೆ ಕಾಡ್ನ್ಯಾಗ ಪಾಪ ಹುಡುಗರು ಇಲ್ಲಿ ಬಂದು ಏನು ಮಾಡ್ಬೇಕು? ಯಾರು ರಕ್ಷಣೆ ಕೊಡ್ತಾರೋ ಅವ್ರಿಗೆ ದಿವಸ ಪೊಲೀಸರು ಕೊಡ್ತಾರ ಬಂದು ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕ್ಕಾಗತ್ತೆ? ಪಾಪ ಹೆಣ್ಣು ಇರ್ತಾವು. ಹಾಂ ನನಗೂ ಗೊತ್ತಿಲ್ಲ ಅಂತ ಬಿಡ್ರಿ ಜನ. ಇವತ್ತು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಇವತ್ತು ನನ್ನ ಬೇಡಿಕೆಯ ಮೇರೆಗೆ ಏನು ಅಂಬೇಡ್ಕರ್ ವಸತಿ ಶಾಲೆಯನ್ನು ನಾವು 2017ರಲ್ಲಿ ಪ್ರಾರಂಭ ಮಾಡಿದ್ದೆ. ನಾನು ಶಾಸಕನಿದ್ದಾಗಲೇ ಅದನ್ನು ಒಂದು ಸುರಕ್ಷಿತವಾಗಿ ಜೋಶಿ ಗಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ದೆ, ಒಂದು ಬಾಡಿಗೆ ಒಂದು ಕಟ್ಟಡದಲ್ಲಿ. ಅದನ್ನು 2018ರಲ್ಲಿ ಏನು ಈ ಹಿಂದಿನ ಶಾಸಕರು ಬಂದ ಮೇಲೆ ಅದನ್ನು ಒಯ್ದು ಕುರಿ ಸಡ್ನ್ಯಾಗ ಶಾಲೆಯನ್ನು ಪ್ರಾರಂಭ ಮಾಡಿದರು. ನಿಮಗೂ ಹೋಗಿ ನೋಡ್ರಿ ಸ್ವಲ್ಪ ಅಲ್ಲಿ ಮಕ್ಳು ಹೆಂಗದಾರೆ. ನಾನು 2 ಸರಿ ಭೇಟಿ ಕೊಟ್ಟೀನಿ. ಅಲ್ಲಿ ಮಕ್ಕಳು ಊಟ ತಿನ್ನೋಕ್ಕೆ ಸರಿ ಇಲ್ಲ, ಇರೋದಕ್ಕೆ ವಸತಿ ಸರಿ ಇಲ್ಲ, ಅಂಥ ಜಾಗದಲ್ಲಿ ಹೋಗಿ ಪ್ರಾರಂಭ ಮಾಡಿದ್ದರು. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಮಂಜೂರಾತಿ ತಂದೆ. ಇವತ್ತು ಎಷ್ಟಪ್ಪ ಇದು ಟೆಂಡರ್ ಅಮೌಂಟು? 17 ಕೋಟಿ ರೂಪಾಯಿ ವೆಚ್ಚದ ಒಂದು ವಸತಿ ಶಾಲೆ ಕಟ್ಟಡಕ್ಕೆ ನಾನು ಮಂಜೂರಾತಿ ಮಾಡಿಸ್ಕೊಂಡು ಬಂದೆ. ಇವತ್ತು ಕಟ್ಟಡಕ್ಕೆ ನಾವು ಭೂಮಿ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇದು ಒಂದು ಐಸೋಲೇಟೆಡ್ ಜಾಗ. ಇದು ಕಾಡು ಪ್ರಾಣಿಗಳು ಕೂಡ ಇರೋಕ್ಕೆ ಅರ್ಹತೆ ಇಲ್ಲಾರ್ದಂಥ ಒಂದು ಜಾಗದಲ್ಲಿ ತೊಗೊಂಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ತೊಗೊಂಬಂದಾರೆ. ನನಗೆ ಜಾಗ ತೋರಿಸಿರಲಿಲ್ಲ. ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ನಮ್ಮ ಅಧಿಕಾರಿಗಳು ಮಾಡಿರುವಂಥ ತಪ್ಪು. ಇದಕ್ಕೆ ಒಳ್ಳೆಯ ಜಾಗದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು, ಯಾಕಂದರೆ ಪಾಪ ವಸತಿ ಶಾಲೆ ಅಂದಮೇಲೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಹೆಣ್ಮಕ್ಳು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ವಿದ್ಯಾಭ್ಯಾಸವನ್ನು ಪಡೆಯೋಕ್ಕೆ ಬಂದಿರ್ತಾರೆ. ಈ ಸರ್ಕಾರ ಕೊಡುವಂಥದ್ದು ಎದಕ್ಕೆ? ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಇವೆಲ್ಲ ಸವಲತ್ತುಗಳನ್ನು ಇವತ್ತು 17 ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ಯಾರ. ಈ ಹಿಂದಿನ ಶಾಸಕನಿಗೆ ಬುದ್ಧಿಲ್ಲ, ತಿಳಿಲಾರ್ದ ಮಾತಾಡ್ತಾನೆ. ಏನೇನೋ ಮಾಧ್ಯಮ ಸಿಕ್ಕ ತಕ್ಷಣ 3 ತಿಂಗಳಿಗೊಮ್ಮೆ ಬರ್ತಾನೆ, ಏನಾರು ಒದರ್ತಾನೆ, ಯಾರ್ದು ಹುಟ್ಟದ ಹಬ್ಬಕ್ಕೆ ಹೋಗಿ ಓದಿರ್ತಾನೆ. ಅವನಿಗೆ ಹುಚ್ಚು ಹಿಡಿದತ್ತೆ, ಅವ್ನಿಗೆ ಅರು ಚಲೋ ಆಗೈತಿ, ಮೆಂಟಲ್ ಆಗ್ಯಾನವ ಅಷ್ಟೇ. ಅವನಿಗೆ ಮೆಂಟಲ್ ಅಂತ ಹೇಳ್ತೀನಿ ನಾನು. ಅವ್ನು ಏನೇನೋ ಮಾತಾಡೋದು ಸುಮ್ಮನೆ ಹಂಗೆ ಮಾಡ್ತಾರೆ ಶಾಸಕರು. ಏನು ರುಜು? ಆರೋಪ ಮಾಡೋ ಪೂರ್ವದಲ್ಲಿ ಆಧಾರವನ್ನು ಇಟ್ಕೊಂಡು ಮಾತಾಡ್ಬೇಕು. ಆರೋಪ ಮಾಡೋ ವಿನಾಕಾರಣ ಆರೋಪ ಮಾಡಬಾರ್ದು. ಅದಕ್ಕೆ ಹೇಳ್ತೀನಿ ಅವನಿಗೆ, ಅವನು ದೊಡ್ಡ ಅಲ್ಲವ ದಡ್ಡ. ಅವ ದಡ್ಡನಾಗೆ ಉಳಿತಾನ. ಪಾಪ ಕುರಿ ಸಡ್ನ್ಯಾಗ ಹೋಗಿ ಮಕ್ಕಳನ್ನ ಹಾಕಿದ್ದ. ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಟೆಂಡರ್ ಮಾಡಿಸಿ ಇವತ್ತು 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇವನೇ ಮಾಡಿದ್ದು ಜಾಗ. ಇದು ಜಾಗ ಕೂಡ ಅವನ ಅವಧಿಯಲ್ಲೇ ಆಗಿದ್ದು 19ರಲ್ಲಿ. ಅದಕ್ಕೆ ನಾನು ಇದನ್ನು ನಿರಾಕರಿಸ್ತೀನಿ. ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ. ಇದಕ್ಕೊಂದು ಒಳ್ಳೆಯ ಜಾಗ ಕೊಡ್ತೀನಿ. ಒಳ್ಳೆಯ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ. ಅದನ್ನು 1 ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ. ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ, ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ. ಯಾರು ಒಪ್ತೀರೇನ್ರಿ? ಇಂಥ ಜಾಗದಲ್ಲಿ ಇರೋದು ಮಕ್ಕಳು, ನಮ್ಮ ಮಕ್ಕಳೇ ಆದರೂ ಅಷ್ಟೇ ಸರಿ, ಬೇರೆಯವ್ರ ಮಕ್ಕಳಾದರೂ ಅಷ್ಟೇ ಸರಿ. ಹಾಂ, ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಕುಡಿಯೋ ನೀರಿಲ್ಲ, ಚರಂಡಿ ಇಲ್ಲ, ಇಲ್ಲಿ ಸ್ಮಶಾನ ಕೂಡ ಇದೆ. ಇಂಥಲ್ಲಿ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂಥದ್ದು ಉದ್ದೇಶ ಇವ್ರು ಮಾಡಿದ್ದಾರೆ. ಅಂದ್ರೆ ಇವ್ರು ಕೇರ್ಲೆಸ್ ಅಂತ. ಮಾನವೀಯತೆಗೆ ಗೌರವ ಇಲ್ಲ, ಮಕ್ಕಳ ಮೇಲೆ ಕಾಳಜಿ ಇಲ್ಲ, ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದಿಲ್ಲ. ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೀನಿ, ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು. ಆ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ, ನಾನು ಬಿಡೋದಿಲ್ಲ. ಯಾವುದು ನಿಮಗಿಂತ ಜಾಗ ಆಯ್ಕೆ ಮಾಡೋದು ಏನು ಫ್ರೀ ಸಿಗುತ್ತಂದ್ರೆ ಎಲ್ಲರೂ ತೊಗೊಂಡ್ಬಿಡೋದು ಜಾಗ?
ಅಲ್ಲ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಕೊಡ್ತೀರಿ ನೀವು ನಾಳೆ ಏನು ಬೋರ್ವೆಲ್ ಹಾಕ್ತೀರಿ ಕಾಂಪೌಂಡ್ ವಾಲ್ ಅಲ್ಲ ಐಸೋಲೇಟೆಡ್ ಜಾಗ ಇದು ಏನು ಅಭಿವೃದ್ಧಿ ಆಗಿದೆ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಹೇಳಿ ಏನಿದೆ ಆಜು ಬಾಜು ನಾಳೆ ಶಾಲೆ ಮಕ್ಕಳು ಬಂದ್ರೆ ಅವ್ರ ಸುರಕ್ಷತೆ ಬೇಡ ಹೆಣ್ಮಕ್ಳು ಇರ್ತಾವೆ ರಾತ್ರಿ ಹೊತ್ತಿನಾಗ ಯಾರು ರಕ್ಷಣೆ ಕೊಡೋರು ಅವ್ರಿಗೆ ಕಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು ಈ ಪ್ರಿನ್ಸಿಪಾಲ್ ನಿನಗೆ ಬುದ್ಧಿಲ್ಲ ನಿಮಗೆ ಎಲ್ಲರೂ ಕೊಟ್ಟರೆ ಅಲ್ಲಿ ತೊಗೊಂಡು ಹೋಗಿ ಕುರಿ ಸಡ್ನ್ಯಾಗ ಹಾಕಿ ನಿನ್ನಿಂತ ತಪ್ಪ ಹೇಳ್ತಾನೆ ಶಾಸಕರಂದ್ರೆ ಅಲ್ಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬೇಕು ಕುರಿ ಸಡ್ನ್ಯಾಗ ಹೋಗಿ ಹಾಕಲ್ಲ ಮಕ್ಕಳನ್ನ ಏನು ಬೇರೆಯವ್ರ ಮಕ್ಕಳನ್ನ ಬಿಟ್ಟು ಬಿದ್ದಾರ ಸರ್ಕಾರಿ ಶಾಲೆ ಅಂದರೆ ಏನು ಕಿಮ್ಮತ್ತಿಲ್ಲ ವಸತಿ ಶಾಲೆಗಳಂದ್ರೆ ಎದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡ್ಬೇಕು ನಾನು ಈ ಜಾಗ ಒಪ್ಪೋದಿಲ್ಲ ಈ ಜಾಗದಲ್ಲಿ ಆಗೋದಿಲ್ಲ ನಾ ಬೇರೆ ಜಾಗ ಕೊಡ್ತೀನಿ ಅವ್ರ ಕಮಿಷನರ್ ಬಂದಿಲ್ಲ ಅನ್ನೋ ನಗರಸಭೆದವರು ಇಳಕಲ್ಲಿಗೆ ಅಂತ ಇರೋದಲ್ಲ ಇದು ಯಾವ ಭೂಮಿ ಯಾವ ಊರಾಗೈತಿ ಇದು ಚಿಕ್ಕೊಡಗಲಿ ಗ್ರಾಮ ಪಂಚಾಯತಿ ಇದು ಹೌದಾ ಮತ್ತೆ ಇಲ್ಲಕ್ಕೆ ಬಂದ್ರೆ ಇಲ್ಕಲ್ ಬಿಟ್ಟು ಇಲ್ಕಲ್ಗೆಲ್ಲ ಮಂಜೂರಾತಿ ತೆಗಿದ್ದು ವಸತಿ ಶಾಲೆ ಹೋಬಳಿ ಆಯ್ತು ರೀ ಹೋಬಳಿ ಅಲ್ಲ ಎಲ್ಲಿರ್ಬೇಕು ಡಿ ಸಿ ಏನು ಅಲಾಟ್ ಮಾಡ್ತಾರೆ ರೀ ಕೇಳ್ಬೇಕ್ರಿ ಒಳ್ಳೆ ಜಾಗನ ಯಾಕಿಲ್ಲ ಜಾಗ ನಿಮ್ಗೆ ಸರ್ಕಾರಿ ಜಾಗ ಇಲ್ಲ ಇವ್ರು ರೆಕಮೆಂಡ್ ಮಾಡ್ತಾರೆ ರೀ ಇದರಲ್ಲಿ ಇವರು ಸಮಾಜ ಕಲ್ಯಾಣ ಇಲಾಖೆಯವರು ಇವರು ಕೂತ್ಕೊಂಡು ಮಾಡಿದ್ದೀರಿ ತೆಗಿದಿ ಈಗ ಮೂಲಭೂತ ಸೌಕರ್ಯಗಳನ್ನು ಏನು ಕೊಡ್ತೀವಿ ಏನೇ ಕಾಂಪೌಂಡ್ ವಾಲ್ ಆಗ್ತೀವಿ ಇದ್ರೂ ಕೂಡ ನೋಡಿ ಸ್ವಾಮಿ ಜನ ವಾಸಿಸುವಂಥ ಸಂಪರ್ಕಗಳಿವೆ ಊರು ಬಿಟ್ಟು ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು ಮತ್ತೆ ಎಷ್ಟು ಕಿಲೋಮೀಟ್ರು 3 ಕಿಲೋಮೀಟ್ರ್ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇಲ್ಲ ಫಸ್ಟು ಏನಿದಾವೆ ತಮ್ಮಲ್ಲಿ ಒಂದು ಸಬ್ಮಿಷನ್ ಸರ್ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 10 ಕಿಲೋಮೀಟರ್ 20 ಕಿಲೋಮೀಟರ್ ನಾನು ಒಪ್ಪೋದಕ್ಕೆ ನಾನು ಅವರಿಗೆ ಸುರಕ್ಷಿತ ಮುಖ್ಯ ಅಲ್ಲಿ ಇರುವಂಥ ಸಣ್ಣ ಮಕ್ಕಳು ವಿದ್ಯಾರ್ಥಿಗಳು ಪಾಪ ಮನೆ ಬಿಟ್ಟು ಬಂದು ಮಕ್ಕಳು ತಂದೆ ತಾಯಿಗಳು ವಿದ್ಯಾಭ್ಯಾಸ ಸಿಗಬೇಕು ಅನ್ನೋದು ಮಾಡಿದ್ದು ಉದ್ದೇಶ ಇದು ರಾಜಕಾರಣ ಮಾಡುವಂಥದ್ದಲ್ಲ ರಾಜಕಾರಣ ಮಾಡಬಾರ್ದು ಇದರಲ್ಲಿ ಮಕ್ಕಳ ವಿಷಯದಲ್ಲಿ ಸರ್ಕಾರ ಇಷ್ಟು ಸವಲತ್ತು ಕೊಡುವಂಥದ್ದು ಉದ್ದೇಶ ಏನು ಆ ಉದ್ದೇಶಗಳೇ ನೀರ್ಪಾಲಾಗ್ಬಿಡ್ತಾವೆ ಇಲ್ಲಿ ಅವ್ರಿಗೆ ಸುರಕ್ಷತೆಯನ್ನು ನೋಡ್ಕೋಬೇಕಲ್ರಿ ನಾವು ಮೂರು ಬಿಟ್ಟು 3 ಕಿಲೋಮೀಟ್ರು ಯಾವುದೋ ಒಂದು ಹಳ್ಳಿ ವ್ಯಾಪ್ತಿಯಲ್ಲಿ ಬಂದು ಹಾಕಿ ನಾಳೆ ಯಾರು ಜವಾಬ್ದಾರರು ನಾಳೆ ಏನಾರ ಹೊಣೆಗಾರ ಆದರೆ ಸರ್ಕಾರದ ಮೇಲೆ ಹಾಕಿಬಿಡ್ತೀವಿ ಈಗ ನೋಡ್ರಿ ಕುರಿ ಸಡ್ನಾಗ ಹೋದಾಗತ್ತ ಮಕ್ಕಳು ಅದಕ್ಕೆ ಯಾರು ಅವ್ರ ಪರಿಸ್ಥಿತಿ ನೋಡಿದಿರಾ ಹೆಂಗಿದ್ದಾರೆ ತಗಡಿನ ಸಡ್ಡಲ್ಲಿ ಸುರಕ್ಷಿತ ಒಂದು ಬಿಲ್ಡಿಂಗಲ್ಲಿ ಪ್ರಾರಂಭ ಮಾಡಿದೆ ನಾನು 2017ರಲ್ಲಿ ನಾನು ಬಂದ ಮೇಲೆ ಮಂಜೂರಾತಿ ತೆಗೆದಿಲ್ಲ ಅಂಬೇಡ್ಕರ್ ವಸತಿ ಶಾಲೆ ಮತ್ತೆ ನಮ್ಮ ಸರ್ಕಾರದಿಂದ ಇವತ್ತು ದುಡ್ಡು ಕಟ್ಟಡದ ದುಡ್ಡು ಕೊಟ್ಟಿದ್ದು ನನ್ನ ಸರ್ಕಾರ ನಮ್ಮ ಮಂತ್ರಿಗಳು ಮಾದೇವಪ್ಪನವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಬಂದೆ ಪಾಪ ಮಕ್ಕಳು ಎಲ್ಲೋ ತಗಡಿ ಸಡ್ನ್ಯಾಗ ಓದ್ತಾರೆ ಸರ್ ಕಟ್ಟಡಕ್ಕೆ ದುಡ್ಡು ಕೊಡ್ರಿ ಅನ್ನೋದು ಪಾಪ ಕೊಟ್ರೆ ಇವ್ರು ಮಾಡೋರು ಅಲ್ಲ ಮತ್ತವರು ಅಲ್ಲ ಬರೀ ರಾಜಕಾರಣ ಮಾಡೋದು ಎಲ್ಲರೂ ಹೋಗಿ ಮಕ್ಕಳು ಹಾಕೋದು ಇದು ಆಗುತ್ತೆ ನಾನು ಜಾಗ ಕೊಡ್ತೀನಿ ನಾನು ಬೇರೆ ಜಾಗ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಅಲ್ಲೇ ತೊಗೊಂಡು ಮಾಡಿರಿ ಇದು ಕ್ಯಾನ್ಸಲ್ ಮಾಡಿಸ್ತೀನಿ ಡಿ ಸಿ ಪತ್ರ ಬರೀತೀನಿ ನಾನು